Everyone, welcome to my YouTube channel. In this video, we are going to continue annual examination paper Mathematics Key Answer 2023-24. This is today's paper, that is 2/4/2024, April 2nd. That is, let us solve from question number 34 to 38. This is part 3. In the previous video, we have solved for part 1 and part 2. Now we are moving for part 3. This is the last part. So in the last part they have given, so we have to solve these two linear equation in two variables by graphical method. So 2x plus y is equal to 8 and x plus y is equal to 5. So y ಗೆ 0 ಕೊಡೋಣ. 0 ಕೊಟ್ರೆ 2 ones ಆದಲ್ಲಿ 8 4s. ನೆಕ್ಸ್ಟ್ x ಗೆ 0 ಕೊಡೋಣ. ಇದಕ್ಕೆ 0 ಕೊಟ್ರೆ y is equal to 8. x ಗೆ 0 ಕೊಡೋಣ. y is equal to 5. ನೆಕ್ಸ್ಟ್ y ಗೆ 0 ಕೊಡೋಣ, ದೆನ್ x is equal to 5. ಸೊ ಇದಕ್ಕೆ ನಾವೀಗ ಗ್ರಾಫನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಗ್ರಾಫನ್ನ ಡ್ರಾ ಮಾಡೋದಾದ್ರೆ ಮೊದಲನೇದು ಎಕ್ಸ್ಗೆ 0 ಕೊಟ್ಟರೆ y 8 ಆಗುತ್ತೆ. ಎಕ್ಸ್ಗೆ 0 y 8 ಅಂದರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, y 8 ಹತ್ರ. ನೆಕ್ಸ್ಟು ವೈಗೆ 0 ಕೊಟ್ಟರೆ ಎಕ್ಸ್ 4 ಆಗುತ್ತೆ. ಸೊ ಎಕ್ಸ್ 4 ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೊ ಇವೆರಡನ್ನು ಕೂಡ ಎರಡು ಪಾಯಿಂಟ್ ಇದೆ, ಆ ಎರಡು ಪಾಯಿಂಟನ್ನು ಕೂಡ ಸೊ ಲೆಟ್ ಅಸ್ ಡ್ರಾ ಬೈ ಯೂಸಿಂಗ್ ಎ ಸ್ಟ್ರೈಟ್ ಲೈನ್ ಮೂಲಕ ಅದನ್ನು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಬರೋಣ. ಎಕ್ಸ್ಗೆ 0 ಕೊಟ್ಟರೆ y5, ಎಕ್ಸ್ಗೆ 0 ಕೊಟ್ಟರೆ y5 ಹತ್ರ ಮಾರ್ಕ್ ಮಾಡೋಣ. ನೆಕ್ಸ್ಟು ವೈಗೆ 0 ಕೊಟ್ಟರೆ x5 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಎರಡು ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ಕೊಳ್ಳೋಣ. ಎರಡು ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಾ ಸೊ ಅಲ್ಲಿಂದ ಎಕ್ಸ್ ಆಕ್ಸಿಸ್ಗೆ ಡಾಟೆಡ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಅದೇ ಥರ ವೈ ಆಕ್ಸಿಸ್ಗೂ ಕೂಡ ಡಾಟೆಡ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು +3 ಜಾಯಿನ್ ಆಗ್ತಾ ಇದೆ, ವೈ ಇಸ್ ಈಕ್ವಲ್ ಟು +2 ಜಾಯಿನ್ ಆಗ್ತಾ ಇದೆ. ಹಾಗಾದರೆ ಕೊಟ್ಟಿರೋಂತಹ ಈಕ್ವೇಷನ್ಗೆ ಸೊಲ್ಯೂಷನ್ x is equal to +3 and x is equal to +3 and y is equal to +2. ಸೊ ಈ ರೀತಿ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಬೇಕು. ಸೊ ನಾವು ಲೆಟ್ us move for question number 35. So 35, it is a question related to that is AP. In an arithmetic progression, the sum of the first n terms is 210 and sum of the first n-1 terms is 171. If the first term of the AP is 3, then find the arithmetic progression and its 20th term. So let us solve this question. 35th, Sn ಕೊಟ್ಟಿದ್ದಾರೆ 210, Sn-1 ಕೊಟ್ಟಿದ್ದಾನೆ which is equal to Sn-1 is equal to 171. ಹಾಗಾದ್ರೆ ಫಸ್ಟ್ an ಫೈಂಡ್ ಔಟ್ ಮಾಡೋಣ. ಈ ಮೂರಕ್ಕೂ ಇರೋ ರಿಲೇಷನ್ an is equal to Sn minus Sn-1. an is equal to Sn ಅಂದರೆ 210 ಮೈನಸ್ Sn-1 ಅಂದರೆ 171. ಸೊ an is equal to ಎರಡು ಸಬ್ಟ್ರಾಕ್ಟ್ ಮಾಡಿದ್ರೆ 39 ಬಂತು. ಹಾಗಾದರೆ an 39 ಆಯಿತು. ಸೊ ಮತ್ತೆ Sn ಯೂಸ್ ಮಾಡೋಣ. Sn is equal to n/2 ಇಂಟು a ಪ್ಲಸ್ an, ಲಾಸ್ಟ್ ಟರ್ಮ್ ಗೊತ್ತಾಗಿದೆ. ಸೊ Sn ಅಂದರೆ 210 is equal to n/2 ಇಂಟು a ಅಂದರೆ ಫಸ್ಟ್ ಟರ್ಮ್ 3 ಕೊಟ್ಟಿದ್ದಾನೆ, an ಅಂದರೆ 39. ಸೊ 210 is equal to n/2 ಇಂಟು 42. ಇವೆರಡು ಆ್ಯಡ್ ಮಾಡಿದ್ರೆ 2 1s 2 21s. ಸೊ ಹಾಗಾದರೆ n is equal to 210 divided by 21. 21 1s 21 10s. Therefore n is equal to 10. an ಗೊತ್ತು, a ಗೊತ್ತು, n ಗೊತ್ತು, d ಫೈಂಡ್ ಔಟ್ ಮಾಡೋಣ. ಸೊ ಲೆಟ್ us ಯೂಸ್ an ಫಾರ್ಮುಲಾ. an is equal to a plus n-1 into d. an ಅಂದರೆ 39, a ಅಂದರೆ 3 ಪ್ಲಸ್ n ಅಂದರೆ 10 ಮೈನಸ್ 1, d ಗೊತ್ತಿಲ್ಲ. ಸೊ 39 minus 3 is equal to 9d. ಸೊ 9d is equal to 36. ಹಾಗಾದರೆ 9 1s 9 4s. ದ ವ್ಯಾಲ್ಯೂ ಆಫ್ d is equal to 4. ಸೊ ಡಿ ವ್ಯಾಲ್ಯೂ ಬಂದ ಮೇಲೆ ನಾವೀಗ ಲೆಟ್ us ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಫಸ್ಟ್ ಎ ಪಿ ಬರ್ಕೊಳ್ಳೋಣ. ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಡ್ಯಾಶ್ ಡ್ಯಾಶ್. ಎ ಅಂದರೆ 3
ಕಾಮ ಎ ಅಂದರೆ 3 ಪ್ಲಸ್ ಡಿ ಅಂದರೆ 4, ಎ ಅಂದರೆ 3 ಪ್ಲಸ್ 2 ಇಂಟು ಡಿ ಅಂದರೆ 4 ಕಾಮ ಡ್ಯಾಶ್ ಡ್ಯಾಶ್. ಸೊ 3 ಕಾಮ 7 ಕಾಮ 11 ಕಾಮ ಡ್ಯಾಶ್ ಡ್ಯಾಶ್. ಸೊ ದೀಸ್ ಆರ್ ದ ಟರ್ಮ್ಸ್ ಆಫ್ ದ ಗಿವನ್ ಎ ಪಿ. ಈಗ ಇದರೊಳಗೆ 20th ಟರ್ಮ್ನ ಕಂಡುಹಿಡಿಬೇಕು. ಎ 20th ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಎ 20 ಕ್ಯಾನ್ ಬಿ ರಿಟರ್ನ್ ಆಸ್ ಎ ಪ್ಲಸ್ 19t. ಸೊ ಎ 20 ಈಸ್ ಈಕ್ವಲ್ ಟು ಎ ಅಂದರೆ 3 ಪ್ಲಸ್ 19 ಇಂಟು ಡಿ ಅಂದರೆ 4. ಸೊ ಎ 20 ಈಸ್ ಈಕ್ವಲ್ ಟು 3 ಪ್ಲಸ್ 19 4 76. ಸೊ ಎ 20 ಈಸ್ ಈಕ್ವಲ್ ಟು ಎರಡು ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 79. Therefore, A20 is equal to 79. So like this we have to solve this question. So ಇದೇ 35th ಕ್ವಶನ್ಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ಸೊ ಅದನ್ನು ಕೂಡ ಸಾಲ್ವ್ ಮಾಡೋಣ. ಆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಏನಪ್ಪ ಅಂದರೆ, ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗನ್ ಆಫ್ n sides is n-2 into 180 degree ಅಂದರೆ SN. If the interior angle of a pentagon are in the arithmetic progression, interior angle of a pentagon, so pentagon ಅಂದರೆ 5 sides, ಸೊ ಅದು ಕೂಡ ಇಂಟೀರಿಯರ್ ಆ್ಯಂಗಲು ಎ ಪಿನಲ್ಲಿದೆ. ಲೀಸ್ಟ್ ಆ್ಯಂಗಲ್ ಅಂದರೆ ಎ, ದಟ್ ಈಸ್ 72 degree. ದೆನ್ ಫೈಂಡ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದಿ ಪೆಂಟಗನ್. ಸೊ ಪೆಂಟಗನ್ನ ಒಟ್ಟು ಆಲ್ ದ ಇಂಟೀರಿಯರ್ ಆ್ಯಂಗಲ್ ಟೋಟಲ್ 540 degree ಬರಬೇಕು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಸೊ ಎಸ್ ಎನ್ ಕೊಟ್ಟಿದ್ದಾರೆ. ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು 180 degree ಅಂತ. ಮತ್ತು ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪೆಂಟಗನ್ ಕೊಟ್ಟಿದ್ದಾನೆ. ಸೊ ಪೆಂಟಗನ್ ಅಂತ ತಗೊಂಡಾಗ n ಈಸ್ ಈಕ್ವಲ್ ಟು 5 ಆಗುತ್ತೆ. ಸೊ ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ಎಸ್ ಎನ್ ಅಂತ ತಗೊಂಡ್ರೆ 5 ಈಸ್ ಈಕ್ವಲ್ ಟು ಇದನ್ನು 1 ಅಂತ ಕರ್ಕೊಳ್ಳೋಣ ಇದನ್ನು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು S5 ಇಸ್ ಈಕ್ವಲ್ ಟು, ಈಗ ಇದು ಎಸ್ ಎನ್ನು ಇದು ಎಸ್ ಎನ್ ಆಗಿರೋದ್ರಿಂದ ಇದನ್ನು ಇಲ್ಲಿ ಇದನ್ನು 2 ಅಂತ ಕರ್ಕೊಳ್ಳೋಣ. ಸೊ 1 ಎಸ್ ಎನ್ನು 2 ಎಸ್ ಎನ್ನು, ಹಾಗಾದರೆ 1 ಇಸ್ ಈಕ್ವಲ್ ಟು 2. ಹಾಗಾದರೆ ಇಲ್ಲಿ ಬರ್ಕೋಬೇಕಾದ್ರೆ ನಾವು ಅದನ್ನು ಹೀಗೆ ಬರ್ಕೊಳ್ಳೋಣ. ಸೊ n-2 ಇಂಟು 180 ಈಸ್ ಈಕ್ವಲ್ ಟು ಎಸ್ ಎನ್ ಅಂದರೆ 5, S5 ಅಂದರೆ ಅಲ್ಲಿಗೆ ನಾನು ಇದನ್ನು ಎಸ್ ಎನ್ ಜಾಗದಲ್ಲಿ ಇಲ್ಲಿ 5 ಹಾಕ್ಕೊತೀನಿ. 5/2 ಇಂಟು 2 ಎ ಅಂದರೆ ಲೀಸ್ಟ್ ಡಿಗ್ರಿ ಈಸ್ 72, ಎ ಜಾಗದಲ್ಲಿ 72 ಹಾಕೋಣ. ಪ್ಲಸ್ ಎನ್ ಅಂದರೆ 5 ಮೈನಸ್ 1 ಇಂಟು ಡಿ ಗೊತ್ತಿಲ್ಲ, ಡಿನೇ ಫೈಂಡ್ ಔಟ್ ಮಾಡಬೇಕೀಗ ನಾವು. ಸೊ ಇಲ್ಲಿ ಎನ್ ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲೂ ಕೂಡ 5 ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. 5 ಮೈನಸ್ 2 ಇಂಟು 180 is equal to 5/2 into 144 plus 6d. ಅಲ್ಲಿಗೆ 5 2 ಹೋದರೆ 3. ಸೊ 3 ಇಂಟು 180 ಮಾಡಿದ್ರೆ 540 ಆಯಿತು. 540 is equal to 5/2 ಇಂಟು, ಸೊ ಇಲ್ಲಿ ಇದು 5 ಮೈನಸ್ 1 is 4d ನಾಟ್ 6d. ಇಲ್ಲಿ 4 ಕಾಮನ್ ತೆಕ್ಕೊತೀನಿ. 4 ಕಾಮನ್ ತೆಕ್ಕೊಂಡ್ರೆ ನಮ್ಗೆ ಉಳಿಯೋದಿಲ್ಲಿ ವಾಟ್ ಈಸ್ ದ 4 3s are 12 ಇನ್ನು 2 ಮಿಕ್ತು 4 6s are 24 ಪ್ಲಸ್ ಡಿ 2 1s are 2 2s. ಸೊ 540 is equal to 10 into 36 ಪ್ಲಸ್ ಡಿ. ಸೊ 0 0 ಕ್ಯಾನ್ಸಲ್ ಮಾಡ್ಕೊತೀನಿ. ಇನ್ನು ಉಳಿಯೋದು ಡಿ is equal to 54 ಮೈನಸ್ 36. ಸೊ ಡಿ is equal to 18 ಬಂತು. ಸೊ ಡಿ ಬಂತು. ಈಗ ನಾವು ಎ ಗೊತ್ತು ಡಿ ಗೊತ್ತು, ಬರಿತಾ ಹೋಗೋಣ. ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಕಾಮ ಎ ಪ್ಲಸ್ 4d. ಯಾಕೆಂದರೆ 5 ಇಂಟೀರಿಯರ್ ಆ್ಯಂಗಲ್ ಪೆಂಟಾ ಅಂದರೆ 5. ಎ ಅಂದರೆ 72 ಡಿಗ್ರಿ ಕಾಮ ಎ ಅಂದರೆ 72 ಪ್ಲಸ್ ಡಿ ಅಂದರೆ 18. ಎ ಅಂದರೆ 72 ಪ್ಲಸ್ 2 ಇಂಟು ಡಿ ಅಂದರೆ 18 ಕಾಮ ಎ ಅಂದರೆ 72 ಪ್ಲಸ್ 3 ಇಂಟು ಡಿ ಅಂದರೆ 18 ಕಾಮ ಎ ಅಂದರೆ 72 ಪ್ಲಸ್ 4 ಇಂಟು ಡಿ ಅಂದರೆ 18. ಸೊ 72 ಕಾಮ 2 ಆ್ಯಡ್ ಮಾಡಿದ್ರೆ 90 ಕಾಮ ದಟ್ ಈಸ್ 18 2s are 36. 36ಗೆ 72 ಸೇರಿಸಿದ್ರೆ 108. 18 3s are 54. 54ಗೆ 72 ಸೇರಿಸಿದ್ರೆ 126. 18 4s are 72. 72ಗೆ 72 ಸೇರಿಸಿದ್ರೆ 144. So these are the interior angles of a polygon.
that is pentagon. Now let us move for 36th question. It is an application to trigonometry ಗೆ ಸಂಬಂಧಪಟ್ಟಿದ್ದು. ಸೊ ಅದು ಏನಿದೆ ಕ್ವಶನ್ ಅಂತ ಒಂದ್ಸಲಿ ನೋಡೋಣ. If the in the figure poles AB and CD heights different heights are standing vertically on a level ground from the point P on the line joining the foots of the poles on the level ground. The angles of elevation to the tops of the poles are found to be complementary. The height of CD and distance PD are 20 root 3 meter and 20 meter respectively. If BP is equal to 10 meter, then find the length of the pole AB and the distance AC between the two poles, top of the poles. ಸೊ ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ಗೆ ತಕ್ಕಂತೆ ನಾವು ಒಂದು ಹೈಟ್ ಆಫ್ ದಿ ಪೋಲ್ ಎ ಬಿ ಫೈಂಡ್ ಔಟ್ ಮಾಡೋಣ. ಇದು ಎ ಬಿ ಪೋಲಿನ ಟಾಪು, ಇದು ಸಿ ಡಿ ಪೋಲಿನ ಟಾಪು. ಎರಡು ಟಾಪ್ಗಳ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಲೆಟ್ ಅಸ್ ಸಾಲ್ವ್ ಬೋತ್ ದ ಕ್ವಶನ್, ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಈಗ ಫಸ್ಟು ಅವನೇನು ಹೇಳ್ತಾನೆ, ಇಲ್ಲಿ ನಿಂತ್ಕೊಂಡು ನಾವು ಈ ಟಾಪ್ನ ನೋಡ್ತಾ ಇದ್ದೀವಿ ಅಟ್ ಅನ್ ಆ್ಯಂಗಲ್, ಒಂದು ತೀಟಾ ಇನ್ನೊಂದು ಕಾಂಪ್ಲಿಮೆಂಟ್ರಿ. ಇಲ್ಲೇ ನಿಂತ್ಕೊಂಡು ಈ ಟಾಪ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಟಾಪ್ನ ನೋಡ್ಬೇಕಾದ್ರೆ ತೀಟಾ ಅನ್ಕೊಳ್ಳೋಣ, ಈ ಟಾಪ್ನ ನೋಡ್ಬೇಕಾದ್ರೆ 90 ಮೈನಸ್ ತೀಟಾ ಅನ್ಕೊಳ್ಳೋಣ. ಸೊ ಈಗ ನಾವು ಯಾವ ಟ್ರಯಾಂಗಲ್ ತಗೊಳ್ಳೋಣ ಅಂದರೆ, ಸೊ ಲೆಟ್ ಅಸ್ ಟೇಕ್ ದ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಎ ಬಿ ಪಿ. ಸೊ ಎ ಬಿ ಪಿ ಟ್ರಯಾಂಗಲ್ ತಗೊಳ್ಳೋಣ. ಇದು ಎ, ಬಿ ಈಸ್ 90 ಡಿಗ್ರಿ, ದೆನ್ ಪಿ ತಗೊಳ್ಳೋಣ. ಇದು 90 ಡಿಗ್ರಿ, ಇದು 90 ಮೈನಸ್ ತೀಟಾ ಆದರೆ ಇದು ತೀಟಾ ಆಗುತ್ತೆ. ಹಾಗಾದ್ರೆ ಇದೆಷ್ಟು ಕೊಟ್ಟಿದ್ದಾನೆ, 10 ಮೀಟ್ರ್ ಅಂತ ಕೊಟ್ಟಿದ್ದಾನೆ. ಈಗ ಎ ಬಿ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ನಾನು ಇದು ತೀಟಾ ಅಂದರೆ ಇದು ಆಪೋಸಿಟ್ಟು, ಇದು ಅಡ್ಜಾಸೆಂಟು. ಹಾಗಾದ್ರೆ ಟ್ಯಾನ್ ತೀಟಾ ಬಳಸ್ತೀನಿ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಅಂತ ಬಂದರೆ ಇಟ್ ವಿಲ್ ಬಿ ಬಿ ಪಿ, ಮತ್ತು ಅಡ್ಜಾಸೆಂಟ್ ಬಂದರೆ ಎ ಬಿ. ಸೊ ಟ್ಯಾನ್ ತೀಟಾ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಬಿ ಪಿ ಅಂತ ಬಂದರೆ 10 ಡಿವೈಡೆಡ್ ಬೈ ಎ ಬಿ. ಅಲ್ಲಿಗೆ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ ಎ ಬಿ ಬಂತು. ಸೊ ಈಗ ಇನ್ನೊಂದು ಟ್ರಯಾಂಗಲ್ ತಗೊಳ್ಳೋಣ. ಅದು ಯಾವುದಪ್ಪ ಅಂದರೆ ಇನ್ ಟ್ರಯಾಂಗಲ್ ಸಿ ಪಿ ಡಿ ಈ ಟ್ರಯಾಂಗಲ್ನ ತಗೊಳ್ಳೋಣ. ಈ ಟ್ರಯಾಂಗಲಲ್ಲಿ ಇದು ತೀಟಾ ಅಂದಮೇಲೆ ಇದು ಆಪೋಸಿಟ್ ಆಗುತ್ತೆ. ಸೊ ಅಲ್ಲೂ ಕೂಡ ಟ್ಯಾನ್ ತೀಟಾ ಬಳಸ್ಕೊಳ್ಳೋಣ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಸಿ ಡಿ, ಅಡ್ಜಾಸೆಂಟ್ ಅಂದರೆ ಪಿ ಡಿ. ಸೊ ಟ್ಯಾನ್ ತೀಟಾ ಅಂದರೆ ಗೊತ್ತಿಲ್ಲ, ಸಿ ಡಿ ಅಂದರೆ 20 ರೂಟ್ 3 ಡಿವೈಡೆಡ್ ಬೈ ಪಿ ಡಿ ಅಂದರೆ 20. ಅಲ್ಲಿಗೆ 20 ಕ್ಯಾನ್ಸಲ್ ಆಯಿತು. ಇನ್ನು ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ರೂಟ್ 3 ಇದೆ. ಹಾಗಾದರೆ ಟ್ಯಾನಲ್ಲಿ ರೂಟ್ 3 ಎಲ್ಲಿ ಬರುತ್ತೆ, ಟ್ಯಾನ್ 60 ಡಿಗ್ರಿ. ಸೊ ಹಾಗಾದರೆ ತೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಆ ತೀಟಾನ ನೀವು ಇಲ್ಲಿ ಬಳಕೆ ಮಾಡ್ಕೊಳ್ಳಿ. ಟ್ಯಾನ್ ತೀಟಾ ಅಂದರೆ 60 ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ ಎ ಬಿ. ಸೊ ಟ್ಯಾನ್ 60 ಅಂದರೆ ರೂಟ್ 3 ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ ಎ ಬಿ. ಹಾಗಾದರೆ ಎ ಬಿನ ಮೇಲಿಗೆ ತಗೊಂಡೋಗೋಣ. ಎ ಬಿ ಇಸ್ ಈಕ್ವಲ್ ಟು 10 ರೂಟ್ 3 ಮೀಟರ್. ಹಾಗಾದರೆ ಎ ಬಿ ಅನ್ನುವಂತಹ ಪೋಲಿನ ಹೈಟ್ ಗೊತ್ತಾಯಿತು, 10 ರೂಟ್ 3 ಮೀಟರ್. ಈಗ ಹೈಟ್ ಗೊತ್ತಾಯಿತು, ಯಾವುದ್ರದ್ದು ಇದು ಗೊತ್ತಾಯಿತು, ಎ ಬಿ ಹೈಟ್ ಗೊತ್ತಾಯ್ತು. ಈಗ ನಮಗೆ ಈ ಪೋಲಿನ ಟಾಪು ಮತ್ತು ಈ ಪೋಲಿನ ಟಾಪು ಇದರ ಹೈಟ್ ಗೊತ್ತಾಯ್ತು ಸರ್, ಇದರ ಡಿಸ್ಟೆನ್ಸ್ ಗೊತ್ತಾಗಬೇಕು. ಅದರ ಡಿಸ್ಟೆನ್ಸ್ ಗೊತ್ತಾಗಬೇಕು ಅಂದರೆ ಮತ್ತೆ ನಾನಿಲ್ಲಿ ಏನು ಮಾಡ್ತೀನಿ ನೋಡಿ, ಎ ಬಿ ಪಿ ಟ್ರಯಾಂಗಲ್ನಲ್ಲಿ ಇದು ತೀಟಾ ಅಂತ ತೊಗೊಂಡಿದ್ದೀನಿ ನಾನು. ಈ ಎ ಬಿ ಪಿ ಟ್ರಯಾಂಗಲ್ನಲ್ಲಿ ಇದು ಆಪೋಸಿಟ್ಟು, ಇದು ಐಪಾರ್ಟಿನ್ಯೂಸ್ ತೊಗೊತೀನಿ. ಹಾಗಾದರೆ ಸೈನ್ ತೀಟಾ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಸೈನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಬಿ ಪಿ, ಅಪೋಸಿಟ್ ಅಂದರೆ ಬಿ ಪಿ. ಈ ತೀಟಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ ಇಲ್ಲಿ ತೀಟಾ ಕೊಟ್ಟಿದ್ದಾರೆ, ಇದು ತೀಟಾ ಅಂತ ತೊಗೊಂಡಿದ್ದೀವಿ, ದಟ್ ಈಸ್ 60 ಡಿಗ್ರಿ ಹಾಕೊಳ್ಳೋಣ. ಸೊ ಬಿ ಪಿ ಅಂತ ಕೊಟ್ಟಿದ್ದಾನೆ, ಇದು ಬಿ ಪಿ ಡಿವೈಡೆಡ್ ಬೈ ಎ ಪಿ. ಸೊ ಸೈನ್ ತೀಟಾ ಇಸ್ ಈಕ್ವಲ್ ಟು ಬಿ ಪಿ ಬೈ ಎ ಪಿ. ಹಾಗಾದರೆ ಸೈನ್ ತೀಟಾ ಅಂದರೆ ಎಷ್ಟು ಬಂದಿದೆ, 60 ಡಿಗ್ರಿ. ಸೊ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಪಿ ಅಂದರೆ 10 ಡಿವೈಡೆಡ್ ಬೈ ಎ ಪಿ ಗೊತ್ತಿಲ್ಲ. ಸೊ ಸೈನ್ 60 ಡಿಗ್ರಿ ಅಂದರೆ ರೂಟ್ 3 ಬೈ 2 ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ ಎ ಪಿ. ಸೊ ಈಗ ಎ ಪಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎ ಪಿ ಇಸ್ ಈಕ್ವಲ್ ಟು ಅಲ್ಲಿಗೆ 2 10s are 20 ಡಿವೈಡೆಡ್ ಬೈ ರೂಟ್ 3 ಮೀಟರ್. ಇದು ಎ ಪಿ ಬಂತು.
ಇದಕ್ಕೆ ಮತ್ತೆ ನಾವು ಸೈನ್ ತೀಟಾ ಅಪ್ಲೈ ಮಾಡ್ಕೊಳ್ಳೋಣ. ಯಾವುದಕ್ಕಪ್ಪ ಅಂದರೆ ಇದಕ್ಕೆ, ಇದು ತೀಟಾ ಆದಮೇಲೆ ಇದು ಆಪೋಸಿಟ್ಟು ಅಂದರೆ ಸಿ ಡಿ, ಇದು ದಟ್ ಈಸ್ ಹೈಪಾಟಿನ್ಯೂಸ್. ಅಗೇನ್ ಯೂಸ್ ಸೈನ್ ತೀಟಾ. ಸೈನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಈಸ್ ಸಿ ಡಿ, ಹೈಪಾಟಿನ್ಯೂಸ್ ಎಷ್ಟು ಬರುತ್ತೆ, ದಟ್ ಈಸ್ ಸಿ ಪಿ. ಸೊ ಸೈನ್ ಅಗೈನ್ ತೀಟಾ ಈಸ್ 60 ಡಿಗ್ರಿ. ಸೊ ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಸಿ ಡಿ. ಸಿ ಡಿ ಎಷ್ಟಿದೆ, 20√3, ದಟ್ ಈಸ್ ದ ಹೈಟ್ ಆಫ್ ಅನದರ್ ಪೋಲ್, ಡಿವೈಡೆಡ್ ಬೈ ಸಿ ಪಿ. ಸೊ ಇದು √3/2 ಆಯಿತು, ಈಸ್ ಈಕ್ವಲ್ ಟು 20/20√3 ಡಿವೈಡೆಡ್ ಬೈ ಸಿ ಪಿ. √3 ಕ್ಯಾನ್ಸಲ್ ಆಯಿತು. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿ ಪಿ ಈಸ್ ಈಕ್ವಲ್ ಟು 220 40 ಮೀಟರ್ ಆಯಿತು. ಹಾಗಾದರೆ ನೋಡಿ ಇಲ್ಲಿ ತೊಗೊಂಡ್ರೆ ಇದು ಗೊತ್ತಾಯ್ತು ನಮಗೆ, ಯಾವುದು ಎ ಪಿ ಅಂತ ಬಂದರೆ 20/√3 ಬಂತು. ಇನ್ನು ಈ ಹೈಟ್ ಬಂದಿದೆಯಲ್ಲ ಇದು ಸಿ ಪಿ 40 ಮೀಟ್ರ್ ಬಂತು. ನೋಡಿ ಇದು 90 ಮೈನಸ್ ತೀಟಾ, ಇದು ತೀಟಾ ಆದಮೇಲೆ ಇದು 90 ಡಿಗ್ರಿ ಆಗಲೇಬೇಕಿದು, ಇದು 90 ಡಿಗ್ರಿ. ಈಗ ನಾನು ಎ ಸಿ ಪಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊತೀನಿ. ಸೊ ಐ ವಿಲ್ ಟೇಕ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಸಿ ಪಿ. ಅಲ್ಲಿ ಬರ್ಕೊಳ್ಳೋಣ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು. ಸೊ ಲೆಟ್ ಅಸ್ ರೈಟ್ ಹಿಯರ್ ಇನ್ ಟ್ರಯಾಂಗಲ್ ಎ ಸಿ ಪಿ. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊಳ್ಳೋಣ ನಾವೀಗ, ಎ ಸಿ ಪಿನ. ಇದು 90 ಡಿಗ್ರಿ, ಇದು ಸಿ, ಇದು ಪಿ, ಇದು ಎ. ಸಿ ಪಿ ಎಷ್ಟಿದೆ, ಸಿ ಪಿ ಎಷ್ಟು ಬಂದಿದೆ, ದಟ್ ಈಸ್ ವಿ ಗಾಟ್ 40. ನೆಕ್ಸ್ಟ್ ಎ ಪಿ ಎಷ್ಟು ಬಂದಿದೆ, 20 ಡಿವೈಡೆಡ್ ಬೈ √3. ಹಾಗಾದರೆ ಹೈಪಾಟಿನ್ಯೂಸ್ ಅದೇ ಇದು ಎ ಬಿ ಪೋಲಿನ ಟಾಪು, ಇದು ಸಿ ಡಿ ಪೋಲಿನ ಟಾಪ್. ಹಾಗಾದರೆ ಎರಡು ಟಾಪಿನ ನಡುವೆ ಡಿಸ್ಟೆನ್ಸು ಎ ಸಿ, ಅದನ್ನೇ ನಾವೀಗ ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಹಾಗಾದರೆ ಈ ಟ್ರಯಾಂಗಲ್ನಲ್ಲಿ ಎ ಸಿ ಸ್ಕ್ವೇರ್ ಹೈಪಾಟಿನ್ಯೂಸ್, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಸಿ ಪಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಗೊತ್ತಿಲ್ಲ, ಅದೇ ನಮಗೆ ಈಗ ಬೇಕಾಗಿರೋದು. ಎ ಪಿ ಸ್ಕ್ವೇರ್ ಅಂದರೆ 20 ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಪಿ ಸ್ಕ್ವೇರ್ ಅಂದರೆ 40 ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 3 ಪ್ಲಸ್ 1600. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ 3 ತೆಕ್ಕೊಳ್ಳಿ, 400 ಪ್ಲಸ್ 3 ಇಂಟು 16, 16 3s 48, ಅಲ್ಲಿಗೆ 4800 ಆಯಿತು. ಸೊ ಈಗ ಇದನ್ನು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಆ್ಯಡ್ ಮಾಡಿದ್ರೆ 5200 ಡಿವೈಡೆಡ್ ಬೈ 3. ಸೊ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5200 ಡಿವೈಡೆಡ್ ಬೈ 3. ಸೊ ಎ ಸಿ ಇಸ್ ಈಕ್ವಲ್ ಟು ಈ 5200ನ ಈಗ ಬರ್ಕೊಳ್ಳೋಣ, 400 ಇಂಟು 13 ಮಾಡೋಣ. ಯಾಕೆಂದರೆ 13 4s 52, 400 ಈಸಿಯಾಗಿ ರೂಟ್ ತೆಗಿಬೋದು, ಡಿವೈಡೆಡ್ ಬೈ √3. ಸೊ ಎ ಸಿ ಇಸ್ ಈಕ್ವಲ್ ಟು 400ಗೆ ರೂಟ್ ತೆಗೆದ್ರೆ 20 ಇನ್ನು √13 divided by √3 meter. So this is the distance between two poles, top of the two poles. Like this we have to solve this question. ಇದನ್ನು ನಾವು ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಇನ್ನು ನಮಗೆ ನೆಕ್ಸ್ಟ್ ಕ್ವಶನಿಗೆ ಬಂದರೆ 37th. ಸೊ ಇಟ್ ಈಸ್ ಥೇಲ್ಸ್ ಥಿಯರಮ್. ಪ್ರೂವ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್ನ ಪ್ರೂವ್ ಮಾಡಬೇಕು. ಇದಾದಮೇಲೆ ಕೊನೆಯ ಕ್ವಶನ್ಗೆ ಹೋಗೋಣ. ಸೊ ದಟ್ ಈಸ್ ರಿಲೇಟೆಡ್ ಟು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮು. ಏನು ಕೊಟ್ಟಿದ್ದಾರೆ, ಆ್ಯನ್ ಇನ್ಸೆಕ್ಟ್ ಕಂಟ್ರೋಲ್ ಡಿವೈಸ್ ಮೇಡ್ ಆಫ್ ಸಿಲಿಂಡರ್, ಎ ಫ್ರಸ್ಟಮ್ ಆಫ್ ಎ ಕೋನ್ ಆ್ಯಂಡ್ ಎ ಹೆಮಿಸ್ಪಿಯರ್ ಅಟ್ಯಾಚ್ಡ್ ಟು ಈಚ್ ಅದರ್ ಈಸ್ ಆಸ್ ಶೋನ್ ಇನ್ ದ ಫಿಗರ್. Sticky liquid is completely filled in the hemispherical part. If the radii of the hemisphere and cylinder are 21 and 14 cm respectively, and total height of the device is 60 cm and height of the cylinder is 15 cm, then calculate the curved surface area of the device and also find the quantity of sticky liquid in the hemisphere. ಎರಡು ಕ್ವಶನ್ ಇದೆ. ಒಂದು ಇಲ್ಲಿ ಕೊಟ್ಟಿರುವಂತಹ ಈ ಡಿವೈಸಿನ ಸಿ ಎಸ್ ಎ ಫೈಂಡ್ ಔಟ್ ಮಾಡಬೇಕು, ಮತ್ತು ಈ ಸ್ಟಿಕ್ಕಿ ಏನಿದೆ ಲಿಕ್ವಿಡ್ ಇದೆಯಲ್ಲ, ಆ ಸ್ಟಿಕ್ಕಿ ಲಿಕ್ವಿಡ್ ಇದನ್ನು ಇನ್ಸೆಕ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಬಳಸಿದ್ದಾರೆ. ಆ ಸ್ಟಿಕ್ಕಿ ಲಿಕ್ವಿಡಿನ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡಬೇಕು, ಅಂದರೆ ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಸೊ ಸಿಲಿಂಡರ್ದು ಏನೇನು ಕೊಟ್ಟಿದ್ದೀನಿ ಅಂತ ನೋಡೋಣ. ಸಿಲಿಂಡರ್ದು ರೇಡಿಯಸ್ ಕೊಟ್ಟಿದ್ದಾನೆ 14 ಸೆಂಟಿಮೀಟರ್, ಸಿಲಿಂಡರ್ದು ಹೈಟ್ ಕೊಟ್ಟಿದ್ದಾನೆ 15 ಸೆಂಟಿಮೀಟರ್. ಫ್ರಸ್ಟಮ್ ಆಫ್ ಕೋನಲ್ಲಿ R1 ಕೊಟ್ಟಿದ್ದಾನೆ 21, R2 ಕೊಟ್ಟಿದ್ದಾನೆ 14 ಸೆಂಟಿಮೀಟರು. ಇನ್ನು ಹೈಟನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ.
ಇನ್ನು ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಇದೆಯಲ್ಲ ಅದು 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೇನೆ. ಹಾಗಾದ್ರೆ ನಾವೀಗ ಹೈಟ್ ಆಫ್ ದಿ ಫ್ರಸ್ಟಮ್ ಆಫ್ ಕೋನ್ನ ನೋಡ್ಕೋಬೇಕಾದ್ರೆ ಸೊ ಟೋಟಲ್ಲು 60 ಇದೆ. ಆ 16ನಲ್ಲಿ ನಾನು ಫಸ್ಟು E15 ಪ್ಲಸ್ E21 ಎರಡು ಮೈನಸ್ ಮಾಡಬೇಕು. ಸಿಲಿಂಡರ್ದು ಹೈಟು 15 ಮತ್ತು ದಟ್ ಈಸ್ ಎಮಿಸ್ಪಿಯರ್ದು ರೇಡಿಯಸ್ ಇವೆರಡನ್ನೂ ಆ್ಯಡ್ ಮಾಡಿ ಅದನ್ನು 60ಇಂದ ಮೈನಸ್ ಮಾಡಿದ್ರೆ ದಟ್ ವಿಲ್ ಬಿ ದ ಹೈಟ್ ಆಫ್ ದಿ ಫ್ರಸ್ಟಮ್ ಆಫ್ ಕೋನ್. ಹಾಗಾದ್ರೆ ಫ್ರಸ್ಟಮ್ ಆಫ್ ಕೋನ್ದು ಹೈಟ್ ಬೇಕು ಅಂದರೆ 60ನಲ್ಲಿ ಹೈಟ್ ಆಫ್ ದಿ ಸಿಲಿಂಡರ್ 15 ಪ್ಲಸ್ ರೇಡಿಯಸ್ ಆಫ್ ದ ಎಮಿಸ್ಪಿಯರ್ 21 ಇವೆರಡು ಮೈನಸ್ ಮಾಡಬೇಕು. H ಇಸ್ ಈಕ್ವಲ್ ಟು 60 ಮೈನಸ್ ಎರಡು ಆ್ಯಡ್ ಮಾಡಿದ್ರೆ 36 ಆಯಿತು. H ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಬಂತು. ಈಗ ಇದು ನ್ಯಾರೋ ಹೈಟ್ ಆಯಿತು. ಈಗ ನಮಗೆ ಸ್ಲ್ಯಾಂಟ್ ಹೈಟ್ ಬೇಕು ಯಾವುದ್ರದ್ದು, ಫ್ರಸ್ಟಮ್ ಆಫ್ ಕೋನ್ದು. ಸೊ ಸ್ಲ್ಯಾಂಟ್ ಹೈಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ R1 ಮೈನಸ್ R2 ಹೋಲ್ ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್. ಸೊ L ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ R1 ಮೈನಸ್ R2. R1 ಅಂದರೆ 21 ಮೈನಸ್ R2 ಅಂದರೆ ಇಟ್ ವಿಲ್ ಬಿ ಈಕ್ವಲ್ ಟು 14 ಹೋಲ್ ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್ ಅಂದರೆ 24 ಸ್ಕ್ವಯರ್. L is equal to square root of 7 square plus 24 square. So L is equal to square root of 7 square andre 49, 24 square andre 576. So slant height is equal to square root of 625. So L is equal to square root of 625 ಅಂದರೆ 25 ಸೆಂಟಿಮೀಟರ್ ಆಯಿತು ಸ್ಲ್ಯಾಂಟ್ ಹೈಟು. ಹಾಗಾದರೆ ನಾವೀಗ ಏನು ಮಾಡಬೇಕು, CSA ಬೇಕು ಅಂದರೆ CSA ಆಫ್ ಎ ಸಿಲಿಂಡರ್ ಪ್ಲಸ್ CSA ಆಫ್ ಎ ಫ್ರಸ್ಟಮ್ ಆಫ್ ಕೋನ್ ಪ್ಲಸ್ CSA ಆಫ್ ಎ ಎಮಿಸ್ಪಿಯರ್ ಈ ಮೂರದು CSA ಆ್ಯಡ್ ಮಾಡಿದ್ರೆ ಟೋಟಲ್ CSA ಗೊತ್ತಾಗುತ್ತೆ. ಸೊ ಲೆಟಸ್ ಆ ಡಿವೈಸ್ದು ಗೊತ್ತಾಗುತ್ತೆ. ಲೆಟಸ್ ಆ್ಯಡ್ ಆಲ್ ದ CSA. ಸೊ CSA ಆಫ್ ಎ ಡಿವೈಸ್ನ ಫೈಂಡ್ ಔಟ್ ಮಾಡೋಣ. ಸೊ CSA ಆಫ್ ಎ ಡಿವೈಸ್ ಇಸ್ ಈಕ್ವಲ್ ಟು CSA ಆಫ್ ಎ ಫಸ್ಟು ಕೋನ್ ಸಿಲಿಂಡರ್ 2πRh plus CSA of a frustum of cone πl into R1 plus R2 plus CSA of a hemisphere 2πr square. So CSA is equal to 2 into 22 by 7 into radius. Cylinder the radius it will be 14 into height is 15 plus 22 by 7 into slant height. So slant height will be 25 into R1, radius 1 is 21 and radius 2 is 14 plus 2 into 22 by 7 into 21 into 21. That is the radius of the hemisphere. So CSA is equal to, so that is 7 ones are 7 twos. ಅಲ್ಲಿಗೆ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 2 into 22 into 2 into 15. ಸೊ ಇದಿಷ್ಟು ಮೂರು ಮಲ್ಟಿಪ್ಲೈ ಮಾಡಿದ್ರೆ 1320 ಬರುತ್ತೆ. ಪ್ಲಸ್ ಸೊ ಇಲ್ಲಿ 22 by 7 into 25 into 35. 7 ones are 7 5s plus 2 into 22 by 7 into ಅಲ್ಲಿಗೆ 7 ones are 7 3s. ಸೊ 7 ಬೇಡ. ಸೊ 2 into 22 into 3 into 21. So CSA is equal to 1320 in 22 into 25 into 5 ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ 2750 ಪ್ಲಸ್ ಈ ಮೂರು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 2772. ಹಾಗಾದರೆ ಇಷ್ಟು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 6842 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಷ್ಟು ಬರುತ್ತೆ. ದಿಸ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ. ಇದನ್ನೇ ವಾಲ್ಯೂಮ್ ಕೇಳಿದ್ದಾನೆ. ಹಾಗಾದರೆ ಸ್ಟಿಕ್ಕಿ ಲಿಕ್ವಿಡ್ ಇರೋದು ಕೇವಲ ಎಮಿಸ್ಪಿಯರ್ನಲ್ಲಿ. ಸೊ ಲೆಟ್ ಅಸ್ ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಇಸ್ ಈಕ್ವಲ್ ಟು 2/3 pi r cube. ವಾಲ್ಯೂಮ್ ಇಸ್ ಈಕ್ವಲ್ ಟು 2/3 into 22 by 7 into radius of hemisphere 21 into 21 into 21. 7 ones are 7 3s are 3 3 cancel ಆಯಿತು. 2 into 22 into 21 into 21 ಇಷ್ಟು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೊ ವಿಲ್ ಗೆಟ್ 19,404 cc cubic centimeter. So this is the answer for
this is the solution for to calculate volume of the sticky liquid present in the hemisphere. So by this we have successfully answered all the questions related to annual examination paper 2023-24 mathematics. So in 3 parts I have completed this question paper of today's, that is 2/4/2024 April. So thank you for watching my YouTube channel. Still those who are not subscribed my channel, please subscribe it. Those already subscribed, please watch my videos, like my videos and share my videos, and don't forget to press the bell icon to get the notification for the next video. So once again, thank you for everyone for encouraging my YouTube channel. So thank you very much.